ನಗರದ ಎಸ್ಬಿಐ ಎಟಿಎಂ ದರೋಡೆಕೋರರ ಬಂಧನಕ್ಕಾಗಿ ರಚಿಸಲಾಗಿದ್ದ ವಿಶೇಷ ಪೊಲೀಸ್ ತಂಡಗಳು ದೇಶದ 17 ರಾಜ್ಯಗಳ 56 ಪ್ರಮುಖ ನಗರಗಳಲ್ಲಿ ತನಿಖೆ ಕೈಗೊಂಡಿದ್ದು ಒಟ್ಟು 2.46 ಲಕ್ಷ ಕಿಲೋಮೀಟರ್ ಕ್ರಮಿಸಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನವದೆಹಲಿ, ಪಂಜಾಬ್, ರಾಜಸ್ಥಾನ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಒಡಿಶಾ, ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕ ಹಾಗೂ ಬಿಹಾರದ ಹಲವು ನಗರಗಳಲ್ಲಿ ತನಿಖೆ ನಡೆಸಿವೆ. 6 ಜೈಲುಗಳಿಗೂ ಸಹ ಭೇಟಿ ಕೊಟ್ಟು ತನಿಖೆ ಕೈಗೊಳ್ಳಲಾಗಿದೆ ಎಂದು ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ವಿವರಿಸಿದ್ದಾರೆ. ತನಿಖೆಯ ಅವಧಿಯಲ್ಲಿ ಒಟ್ಟು 74,251 ಸಿಡಿಆರ್, ಮೊಬೈಲ್, ಐಪಿಡಿಆರ್, ಎಸ್ಡಿಆರ್, ರೌಟರ್, ಜಿಪಿಆರ್ಎಸ್, ಐಎಂಇಐ, ಐಎಲ್ಡಿ, ಸಿಆರ್ಡಿಯನ್ನ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಇದಕ್ಕಾಗಿ ವಿವಿಧ ಟೆಲಿಕಾಂ ಕಂಪನಿಗಳ ನೆರವು ಕೂಡ ಪಡೆಯಲಾಗಿದೆ. ಬೀದರ್, ಹೈದರಾಬಾದ್, ಬಿಹಾರ್ ವಿವಿಧ ಟೋಲ್ ಪ್ಲಾಜಾಗಳ ಒಟ್ಟು 365 ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳ ವಿಶ್ಲೇಷಣೆಯೂ ನಡೆಸಲಾಗಿದೆ. ಒಟ್ಟು 108 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ತನಿಖಾವಧಿಯಲ್ಲಿ ನಮ್ಮ ವಿರುದ್ಧ 4 ಹೇಬಿಯಸ್ ಕಾರ್ಪಸ್ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಅವುಗಳನ್ನು ಕೂಡ ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ ನಿಭಾಯಿಸಲಾಗಿದೆ ಎಂದು ತಿಳಿಸಿದರು. ದರೋಡೆಕೋರರಿಗೆ ಆಶ್ರಯ ಕೊಟ್ಟು ಅವರು ದರೋಡೆ ಮಾಡಿದ ಹಣವನ್ನು ಇರಿಸಿಕೊಂಡು ಕೃತ್ಯಕ್ಕೆ ಸಹಕಾರ ನೀಡಿದ ಬಿಹಾರದ ಬೇಬಿ ದೇವಿ, ರಾಜೀವ್ ಶರ್ಮಾ, ಸಂತೋಷ್ ಕುಮಾರ್ ಹಾಗೂ ನಿಹಾಲ್ ಎಂಬುವರನ್ನ ಬಂಧಿಸಲಾಗಿದೆ. ನಿಹಾಲ್ ಎಂಬಾತ ದರೋಡೆಕೋರರಲ್ಲಿ ಒಬ್ಬನಾದ ಅಮನ್ ಕುಮಾರ್ ಕಿರಿಯ ಸಹೋದರ ಎಂಬುದು ಗೊತ್ತಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಇದ್ದ ರಾಜೀವ್ ಶರ್ಮಾ 2 ತಿಂಗಳ ಹಿಂದೆ ಜಾಮೀನಿನ ಮೇಲೆ ಹೊರಬಂದಿದ್ದಾನೆ ಎಂದು ತಿಳಿಸಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದ ಅವರು 2025 ಜನವರಿ 16ರಂದು ದರೋಡೆ ಪ್ರಕರಣದ ಆರೋಪಿಗಳಾದ ಅಲೋಕ್ ಕುಮಾರ್ ಸಿಂಗ್ ಮತ್ತು ಅಮನ್ ಕುಮಾರ್ ಬಳಿಯಿಂದ 9mm ಪಿಸ್ತೂಲ್, 104 ಜೀವಂತ ಗುಂಡುಗಳು, 1 ಬೈಕ್ ಹಾಗೂ 2.83 ಲಕ್ಷ ನಗದು ಜಪ್ತಿ ಮಾಡಲಾಗಿದೆ. ವಿವಿಧ ರಾಜ್ಯಗಳ 12 ಕ್ರೈಂ ತಂಡಗಳು ನಮ್ಮ ಇಡೀ ಕಾರ್ಯಾಚರಣೆಗೆ ನೆರವು ನೀಡಿವೆ. ಆದರೆ ಅಂತಿಮವಾಗಿ ಬೀದರ್ ಜಿಲ್ಲಾ ಪೊಲೀಸ್ ತಂಡವೇ ಕಾರ್ಯಾಚರಣೆ ನಡೆಸಿ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ವಿವರಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. 2025 ಜನವರಿ 16ರಂದು ನಗರದಲ್ಲಿ ಎಸ್ಬಿಐ ಎಟಿಎಂ ದರೋಡೆ ನಡೆದಿತ್ತು. ಘಟನೆಯಲ್ಲಿ ಸಿಎಂಎಸ್ ಕಂಪನಿಯ ಗಿರಿ ವೆಂಕಟೇಶ್ ಎಂಬುವರು ಗುಂಡೇಟಿಗೆ ಸ್ಥಳದಲ್ಲಿ ಮೃತಪಟ್ಟಿದ್ದರು. ಇನ್ನೊಬ್ಬ ಸಿಬ್ಬಂದಿ ಶಿವಕುಮಾರ್ ಗಂಭೀರವಾಗಿ ಗಾಯಗೊಂಡಿದ್ರು. ಇನ್ನು ದರೋಡೆ ಪ್ರಕರಣದ ಆರೋಪಿಗಳಿಬ್ಬರೂ ಕೂಡ ಮೊಬೈಲ್ ಹೆಚ್ಚಾಗಿ ಬಳಸ್ತಾ ಇರಲಿಲ್ಲ. ವೈಫೈ ಡೋಂಗಲ್ ಬಳಸ್ತಾ ಇದ್ರು. ಅದರ ಮೂಲಕವೇ ಸಂಪರ್ಕ ಸಾಧಿಸ್ತಾ ಇದ್ರು. ಪ್ರತಿ ಸಲ ಮೊಬೈಲ್ ಬಳಸಿ ಕರೆ ಮಾಡಿದ ತಕ್ಷಣ ಅದನ್ನು ಬದಲಿಸಿ ಮತ್ತೊಂದು ಬಳಸ್ತಾ ಇದ್ರು. ಇದರಿಂದಾಗಿ ತನಿಖೆಗೆ ಸಾಕಷ್ಟು ಹರಸಾಹಸ ಪಡಬೇಕಾಗಿತ್ತು ಎಂದು ಎಸ್ಪಿ ಪ್ರದೀಪ್ ಗುಂಡಿ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ಟೆಲಿಕಾಂ ಕಂಪನಿಗಳಿಂದ ಉತ್ತಮ ಸಹಕಾರ ಸಿಕ್ಕಿದೆ ಎಂದು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ದರೋಡೆ ಪ್ರಕರಣದ ಆರೋಪಿಗಳ ಸುಳಿವು ಪತ್ತೆಗೆ ಅವರು ಕೃತ್ಯಕ್ಕೆ ಬಳಸಿದ ಬೈಕ್ ನೆರವಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಡಿ ತಿಳಿಸಿದ್ದಾರೆ. ಬೀದರ್ ಹಾಗೂ ಹೈದರಾಬಾದ್ನಲ್ಲಿ ಬಳಸಿದ ಬೈಕ್ ಒಂದೇ ಆಗಿತ್ತು. ಇದನ್ನ ಹೈದರಾಬಾದ್ನ ಸಿಸಿಟಿವಿ ದೃಶ್ಯಾವಳಿಗಳ ಮೂಲಕ ಖಚಿತವಾಯಿತು. ಇದನ್ನ ಅವರು ಫೈನಾನ್ಸ್ ಮೂಲಕ ಖರೀದಿಸಿದ್ರು. ಉತ್ತರ ಪ್ರದೇಶದ ಎಸ್ಟಿಎಫ್ಗೆ ವಿಷಯ ತಿಳಿಸಿದಾಗ ಅವರೂ ಕೂಡ ಮಾಹಿತಿ ಖಚಿತಪಡಿಸಿದ್ರು. ಘಟನೆ ನಡೆದ 3 ದಿನಗಳ ನಂತರವೇ ಕಾರ್ಯಾಚರಣೆ ಕೈಗೊಂಡಿದ್ದವು. ಆದರೆ ಮಾಧ್ಯಮಗಳಲ್ಲಿ ಬಂದ ವರದಿ ನೋಡಿ ಅವರು ಅಲ್ಲಿಂದ ಕುಟುಂಬ ಸಮೇತ ಪರಾರಿಯಾಗಿದ್ದಾರೆ ಎಂದರು. ಕೃತ್ಯಕ್ಕೆ ಬಳಸದ ಬೈಕ್ ಮೇಲೆ ಓಡಾಡುತ್ತಿರುವಾಗಲೇ ಅವರನ್ನು ಬಂಧಿಸಲಾಗಿದೆ. ಅದನ್ನು ಜಪ್ತಿ ಮಾಡಿ ನಮ್ಮ ಎಎಸ್ಐ ಅಮಿತ್ ಅವರು ತರುವಾಗ ಅಲ್ಲಿನ ಗ್ರಾಮಸ್ಥರು ತಡೆದು ಅವರ ಮೇಲೆ ಹಲ್ಲೆ ನಡೆಸಿ ಅವರನ್ನು ಕೂಡಿ ಹಾಕಿದರು. ಬಳಿಕ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಅವರನ್ನು ಬಿಡಿಸಿ ಕರೆ ತರಲಾಯಿತು ಎಂದು ತಿಳಿಸಿದ್ದಾರೆ. ಆರೋಪಿಗಳಿಬ್ಬರೂ ಬಿಹಾರದ ವೈಶಾಲಿ ಜಿಲ್ಲೆಯ ದಾಮೋದರಪುರದಲ್ಲಿ ಇರುವವರು. ಖಾತ್ರಿಯಾದ ನಂತರವೇ ಕಾರ್ಯಾಚರಣೆಗೆ ನಿರ್ಧರಿಸಲಾಯಿತು. ಬೈಕ್ನಲ್ಲಿ ಹೋಗುತ್ತಿದ್ದ ಇಬ್ಬರಿಗೆ ಇನೋವಾ ಕಾರ್ನಿಂದ ಡಿಕ್ಕಿ ಹೊಡೆದು ಕೆಳಗೆ ಬೀಳಿಸಿ ವಶಕ್ಕೆ ಪಡೆಯಲಾಯಿತು. ಈ ವೇಳೆ ಇಬ್ಬರ ಬಳಿಯೂ ಕೂಡ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಇರಲಿಲ್ಲ. ಆ ದಿನ ಅಲ್ಲಿ ಸ್ಥಳೀಯ ಹಬ್ಬ ಇದ್ದರಿಂದ ಅವರು ಶಸ್ತ್ರಾಸ್ತ್ರ ಇಟ್ಟುಕೊಂಡಿರಲಿಲ್ಲ ಎಂದು ಎಸ್ಪಿ ಪ್ರದೀಪ್ ಗುಂಡಿ ವಿವರಿಸಿದ್ದಾರೆ. ಬಂಧಿತ ಅಮನ್ ಕುಮಾರ್ ಸಿಂಗ್ ಮತ್ತು ಅಲೋಕ್ ಕುಮಾರ್ ಕುಖ್ಯಾತ ಅಂತಾರಾಜ್ಯ ದರೋಡೆಕೋರರಾಗಿದ್ದಾರೆ. ಇವರ ಗ್ಯಾಂಗಿನ ಮುಖ್ಯಸ್ಥ ಬಿಹಾರದ ಸುಮಸ್ತಿಪುರದ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಬೀದರ್ನಲ್ಲಿ ದರೋಡೆ ನಡೆಸಿದ ದಿನ ಅಲೋಕ್ ಕುಮಾರ್ ಎಂಬಾತನೇ ಮೊದಲು ಗುಂಡು ಹಾರಿಸಿದ್ದ. ಆನಂತರ ಅಮನ್ ಕುಮಾರ್ ಗುಂಡು ಹಾರಿಸಿ ಕೊಲೆಗೈದಿದ್ದ. ಅಲೋಕ್ ಕುಮಾರ್ ಈ ಹಿಂದೆ 3 ಕೊಲೆ ಮಾಡಿದ್ದಾನೆ. ಇವನೇ 2023ರಲ್ಲಿ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೂಡ ಇದೇ ರೀತಿ ಕೊಲೆ ಮಾಡಿ ದರೋಡೆ ಮಾಡಿದ್ದಾಗಿ ತಿಳಿಸಿದ್ದಾರೆ.
ಇನ್ನು ಬೀದರ್ನಲ್ಲಿ ಎಸ್ಬಿಐ ಎಟಿಎಂ ದರೋಡೆಗೂ 4 ದಿನಗಳ ಮುನ್ನ ಅಂದರೆ 2025 ಜನವರಿ 12ರಂದು ಆರೋಪಿಗಳಿಬ್ಬರೂ ತೆಲಂಗಾಣದ ಜೈರಾಬಾದ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಅನೇಕ ಸಲ ಬೀದರ್ಗೆ ಬಂದು ಭೇಟಿ ಕೊಟ್ಟು ಯೋಜನೆಯನ್ನ ರೂಪಿಸಿದ್ದಾರೆ. ಎಸ್ಬಿಐ ಎಟಿಎಂನಲ್ಲಿ ಹಣ ಕೊಂಡೊಯ್ಯುವಾಗ ಹೆಚ್ಚಿನ ಸುರಕ್ಷತಾ ಕ್ರಮ ಇಲ್ಲದಿರುವುದನ್ನು ಖಾತ್ರಿಪಡಿಸಿಕೊಂಡು ಅದನ್ನೇ ಗುರಿಯಾಗಿಸಿ ದರೋಡೆ ನಡೆಸಿದ್ದಾರೆ ಎಂದು ಎಸ್ಪಿ ಪ್ರದೀಪ್ ಗುಂಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಆರೋಪಿಗಳ ಮೊದಲ ಗುರಿ ಹೈದರಾಬಾದ್ ಆಗಿತ್ತು. ಆದರೆ ಹೈದರಾಬಾದಿನ ಬ್ಯಾಂಕುಗಳಲ್ಲಿ ಹೆಚ್ಚಿನ ಸುರಕ್ಷತಾ ವ್ಯವಸ್ಥೆ ಇದ್ದರಿಂದ ಅವರು ಗಡಿ ಜಿಲ್ಲೆ ಬೀದರ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ಜನವರಿ 16, 2025 ಬೆಳಗ್ಗೆ 10 ನಮ್ಮ ಬೀದರ್ ಸಿಟಿಯಲ್ಲಿರುವ ಎಸ್ಬಿಐ ಬ್ಯಾಂಕ್ ಎದುರು ಎಟಿಎಂ ಕಡೆ ಒಂದು ಡಕಾಟಿ ಮರ್ಡರ್ ಕೇಸ್ ದಾಖಲೆ ಆಗಿದೆ. ಸುಮಾರು ಮಾರ್ನಿಂಗ್ 10:30ಗೆ ಇಬ್ಬರು ಅಪರಿಚಿತರು ಹೆಲ್ಮೆಟ್ ಹಾಕೊಂಡು ಬಂದು ಅಲ್ಲಿ ಇದ್ದ ಒಂದು ಎಟಿಎಂ ಬ್ಯಾಂಕ್ ಮೇಲೆ ಹಲ್ಲೆ ಮಾಡಿ, ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಹಲ್ಲೆ ಮಾಡಿ ಕ್ಯಾಶ್ ತುಂಬುತ್ತಿರುವ ಸಂದರ್ಭದಲ್ಲಿ ಡಬ್ಬಿಯನ್ನು ಕಸ್ಕೊಂಡು ಒಬ್ಬರನ್ನ ಫ್ಯಾಟಲ್ಲಿ ಇಂಜೂರಿ ಮಾಡಿ ಇನ್ನೊಬ್ಬರಿಗೆ 307 ಇಂಜುರಿ ಆಗಿಬಿಟ್ಟು ಅಲ್ಲಿಂದ ಒಟ್ಟು 83 lakhs ತುಂಬಿದ್ದ ಒಂದು ಡಬ್ಬಿಯನ್ನು ತಗೊಂಡು ಬೈಕ್ ಮೇಲೆ ಪರಾರಿಯಾಗಿದ್ದ ಒಂದು ಕೇಸ್ ನಮ್ಮಲ್ಲಿ ದಾಖಲೆ ಆಗಿದೆ ಲಾಸ್ಟ್ ಇಯರ್. ನಾವು ಮರ್ಡರ್ ಕಮ್ ಡೆಕಾಯಿಟಿ ಅಂಡ್ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ವಿಚಾರಣೆ ಮುಂದುವರಿಸಿದ್ದೇವೆ. ಸಿಸಿಟಿವಿ ಫುಟೇಜಸ್ ನೋಡ್ಕೊಳ್ತಾ ಹೋಗಿ ಬೀದರ್ ಸಿಟಿ ಯಾವ ರೀತಿ ಅವರು ಎಕ್ಸಿಟ್ ಆಗಿ ಹೋಗಿದ್ದಾರೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗುವಾಗ ಅದೇ ದಿನ ಹೈದರಾಬಾದ್ ಅಫ್ಜಲ್ಗಂಜ್ ಏರಿಯಾದಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿ ಮುಂದೆ ಇಬ್ಬರು ಅಪರಿಚಿತರು ಫೈಲಿಂಗ್ ಮಾಡಿದ್ದಾರೆ ಅಂತ ನಮ್ಮ ಸಿಬ್ಬಂದಿಗಳು ನಮ್ಗೆ ಅಲ್ಲಿಂದ ಕಾಲ್ ಮಾಡಿರ್ತಾರೆ. ಅದು ಛತ್ತೀಸ್ಗಢ ರಾಯಪುರ ಹೋಗೋ ಒಂದು ಬಸ್ ಅಲ್ಲಿ ನಮ್ಮ ಸಿಬ್ಬಂದಿಗಳಿಬ್ಬರು ಕುಳಿತುಕೊಂಡು ಕ್ರೈಮ್ ಸ್ಟಾಫ್ ಸಮನ್ಸ್ ಜಾರಿ ಮಾಡ್ಬೇಕಂತ ಇರುವಾಗ ಅವರ ಕಣ್ಮುಂದೆ ಈ ಘಟನೆ ನಡೆದಿದ್ದಾಗ ಆ ಇಬ್ಬರನ್ನ ನಮ್ಮ ಸ್ಟಾಫ್ ಚೇಸ್ ಮಾಡಿದ್ದಾರೆ. ಆದ್ರೆ ಪಬ್ಲಿಕ್ ಅಲ್ಲಿ ಅವರು ಮಿಸ್ ಆಗಿಬಿಟ್ಟು ಅಲ್ಲಿಂದ ಪರಾರಿ ಆಗಿದ್ದಾರೆ. ಅದೇ ದಿನ ಆಗಿರ್ತಾರೆ. ನಾವು ತಕ್ಷಣ ಹೈದರಾಬಾದ್ ಸಿಟಿ ಪೊಲೀಸರು ಅಫ್ಜಲ್ಗಂಜ್ ಪೊಲೀಸ್ ಸ್ಟೇಷನ್ ಮಾಹಿತಿ ತಿಳಿಸಿ ಅವರ ಸಹಾಯವನ್ನು ಪಡೆದು ಇಡೀ ನೈಟ್ ನಾವು ರೇಖೆಯನ್ನ ನಿರ್ವಹಣೆ ಮಾಡಿದ್ದೇವೆ. ಆದರೆ ಆರೋಪಿಗಳಲ್ಲಿಂದ ತಪ್ಪಿಸಿಕೊಂಡು ಹೋಗಿರ್ತಾರೆ, ಸಿಕ್ಕಿರುವುದಿಲ್ಲ. ಬಟ್ ಹೈದರಾಬಾದ್ ಅಲ್ಲಿ ಬಿಟ್ಟಿದ್ದ ಒಂದು ಬೈಕ್ ಆಧಾರಿತವಾಗಿ ಆ ಬೈಕ್ ನಮ್ಮ ಘಟನೆಯಲ್ಲಿ ಯೂಸ್ ಮಾಡಿದ ಬೈಕ್ ಕೂಡ ಒಂದೇ ಅಂತ ಪತ್ತೆ ಹಚ್ಚಿ ನಾವು ಈ ಬೈಕ್ ಮೂಲಗಳನ್ನು ತಿಳ್ಕೊಂಡಿದ್ದಾಗ ಬಿಹಾರ್ ವೈಶಾಲಿ ಡಿಸ್ಟ್ರಿಕ್ಟ್ ಒಂದು ಫೈನಾನ್ಸ್ ಕಂಪನಿಯಿಂದ ಲೋನ್ ಪಡೆದು ಈ ಬೈಕ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರ್ತದೆ. ಯಾವ ವ್ಯಕ್ತಿ ಪರ್ಚೇಸ್ ಮಾಡಿದ್ದಾರೆ ಅಂತ ನಾವು ವಿಚಾರಿಸಿ ಆ ವ್ಯಕ್ತಿಯನ್ನ ಇಂಟರಾಗೇಷನ್ ಮಾಡಿದಾಗ ಇಬ್ಬರ ಹೆಸರು ಹೇಳಿರ್ತಾರೆ. ಇಂಥ ವ್ಯಕ್ತಿಗಳಿಗೆ ನಾವು ಬೈಕ್ ಕೊಟ್ಟಿದ್ದೇವೆ. ಆ ಇಬ್ಬರು ಆರೋಪಿಗಳ ಹಿನ್ನೆಲೆಯನ್ನು ನಾವು ನೋಡ್ಬೇಕಂತ ಪ್ರಯತ್ನ ಮಾಡಿದಾಗ UP STF ಉತ್ತರ ಪ್ರದೇಶ STF ನಮಗೆ ಇಬ್ಬರ ಹೆಸರುಗಳು ಪ್ಲಸ್ ಫೋಟೋಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ನಾವು ಹೈದರಾಬಾದ್ನಲ್ಲಿ ಸಿಕ್ಕಿದ ಫುಟೇಜ್ ನಾವು ಕಂಪೇರ್ ಮಾಡಿ ನೋಡಿದಾಗ ಇಬ್ಬರು ಒಂದೇ ಅಂತ ಗೊತ್ತಾಗಿ ಹೈದರಾಬಾದ್ ಅಲ್ಲಿ ಯಾವ ಬಸ್ ಈ ಕ್ಲೀನರ್ ಮೇಲೆ ಹಲ್ಲೆ ಮಾಡಿದ್ದಾರೋ ಅವರ ಕಡೆ ಕೂಡ ನಾವು ಹೋಗಿ ಕ್ರಾಸ್ ವೆರಿಫಿಕೇಶನ್ ಮಾಡಿದಾಗ ಈ ಇಬ್ಬರು ಆ ಇಬ್ಬರು ಒಂದೇ ಅಂತ ಗೊತ್ತಾಗಿ ಅವರ ವಿಳಾಸ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾವು ಅವರನ್ನ ದಸ್ತಗಿರಿ ಮಾಡಕ್ಕೆ ನಾವು ವಿತಿನ್ 3 days ಕಾರ್ಯಾಚರಣೆಯನ್ನು ನಡೆಸಿ ಇಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ತಂಡವನ್ನು ನಾವು ಬಿಹಾರಕ್ಕೆ ಕಳಿಸಿಕೊಟ್ಟಿರ್ತೇವೆ. ಮಾನ್ಯ DG ಸಾಹೇಬ್ರ ನಿರ್ದೇಶನದಂತೆ. ಆದರೆ ಹೈದರಾಬಾದ್ ಟ್ರಾವೆಲ್ ಏಜೆನ್ಸಿ ಕಡೆ ಸಿಕ್ಕಿರುವ CCTV ಫುಟೇಜಸ್ ಮಾಧ್ಯಮ ಮುಖಾಂತರ ಆರೋಪಿ ಕುಟುಂಬಸ್ಥರಿಗೆ ಗೊತ್ತಾಗಿದೆ ಅಂತ ನಮ್ಮ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಮ್ಗೆ ಗೊತ್ತಿರ್ತದೆ. ಆ ಫುಟೇಜ್ ಅನ್ನು ನೋಡಿಕೊಂಡು ಅವರು ನಮ್ಮ ಐಡೆಂಟಿಟಿ ಗೊತ್ತಾಗಿದೆ ಅಂತ ಹೇಳಿ ನಮ್ಮ ಫ್ಯಾಮಿಲಿಯನ್ನ ಪೊಲೀಸರು ಇಂಟ್ರಾಗೇಷನ್ ಒಳಪಡಿಸಬಹುದೇನೋ ಅಂತ ಹೇಳಿ ನಮ್ಮ ತಂಡ ಇಲ್ಲಿಂದ
ಬಿಹಾರ ಹೋಗೋಕ್ಕಿಂತ ಮುಂಚೆನೆ ಅವರು ಅವರ ಫ್ಯಾಮಿಲೀಸ್, ಹೆಂಡತಿಗಳನ್ನು ಪ್ಲಸ್ ಮಕ್ಕಳನ್ನ ಅಲ್ಲಿಂದ ತಕ್ಷಣ ಶಿಫ್ಟ್ ಮಾಡಿರ್ತಾರೆ. ಸೊ ನಾವಲ್ಲಿ ಹೋಗಿ ಆಪರೇಷನ್ ಮಾಡಿದ್ರು ಸಹ ಆ ಟೈಮ್ ನಮಗೆ ಅವರು ಸಿಕ್ಕಿರಲಿಲ್ಲ. ಲಾಸ್ಟ್ ಇಯರ್ ಜನವರಿಯಲ್ಲಿ 1251 CDRಗಳು IPDRಗಳನ್ನು ನಾವು ಪಡೆದು ಅನಲೈಸ್ ಮಾಡಿ ಟೆಕ್ನಿಕಲಿ ಇವರನ್ನು ಹಿಡಿಯೋಕ್ಕೆ ನಾವು ಶ್ರಮಿಸಿದ್ದೇವೆ. 365 CCTV ಕ್ಯಾಮೆರಾಸ್ ಆಲ್ ಓವರ್ ಇಂಡಿಯಾ, ಬಿಹಾರ ಆಗಲಿ, ಜಾರ್ಖಂಡ್ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಹೈದರಾಬಾದ್ ಆಗಲಿ, ನಮ್ಮ ಓನ್ ಜಿಲ್ಲೆಯಲ್ಲಾಗಲಿ ಒಟ್ಟಿನಲ್ಲಿ 365 CCTV ಕ್ಯಾಮೆರಾಸ್ ಅಲಾಂಗ್ ಟೋಲ್ ಪ್ಲಾಜಾ ಎಲ್ಲ ನಾವು ಸ್ಕ್ರೂಟಿನಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಾಚರಣೆಯಲ್ಲಿ 4 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ಫೇಸ್ ಮಾಡಿದ್ದೇವೆ. 4 ಆರೋಪಿಗಳನ್ನು ಕರ್ಕೊಂಡು ಬಂದು ನಮ್ಮ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಾಗ ನಮ್ಮ ಮೇಲೆ 4 ಹೆಬಿಯಸ್ ಕಾರ್ಪಸ್ಗಳನ್ನ ಹಾಕಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಅಲ್ಲಿ, ಜಲಂಧರ್ ಪಂಜಾಬ್ ಹೈಕೋರ್ಟ್ ಅಲ್ಲಿ, ಪಾಟ್ನಾ ಹೈಕೋರ್ಟ್ ಅಲ್ಲಿ 2 ಹೆಬಿಯಸ್ ಕಾರ್ಪಸ್ಗಳನ್ನು ನಾವು ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಾವು ಅದನ್ನು ಎದುರಿಸಿ ಆ ಹೆಬಿಯಸ್ ಕಾರ್ಪಸ್ ಕೂಡ ನಾವು ಕ್ಲೋಸ್ ಮಾಡ್ಕೊಂಡಿದ್ದೇವೆ. ಅದೇ ರೀತಿ 108 ಜನರನ್ನು ನಾವು ವಶಕ್ಕೆ ಪಡೆದು, ಲೀಗಲಿ ವಶಕ್ಕೆ ಪಡೆದು ಇಂಟ್ರಾಗೇಷನ್ ಒಳಪಡಿಸಿ ಅವರ ಕಡೆಯಿಂದ ಕೂಡ ನಾವು ಮಾಹಿತಿ ಪಡೆದಿದ್ದೇವೆ. ಅದೇ ರೀತಿ ಇಷ್ಟು CDR IPDRಗಳಿಗೆ ನಮಗೆ ಹೆಲ್ಪ್ ಮಾಡಿ ಬೆಂಬಲ ನೀಡಿದ್ದ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಪ್ರೊವೈಡರ್ಸ್ ಕೂಡ ನಾವು ಮಾಧ್ಯಮ ಮುಖಾಂತರ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಯೋ, ಏರ್ಟೆಲ್, BSNL, ರಿಯಲ್ಮಿ ಕಂಪನಿ, ವೊಡಾಫೋನ್, ಗೂಗಲ್, ಫೋನ್ ಪೇ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಜಾಂಗಿ, ಸಿಗ್ನಲ್, ಪ್ರೋಟಾ, ಸ್ನ್ಯಾಪ್ಚಾಟ್ ಕಂಪನಿಗಳ ಜೊತೆ ನಾವು ಸಂಪರ್ಕ ಮಾಡಿ ಲೀಗಲ್ಲಿ ಏನೇನು ಸಪೋರ್ಟ್ ತಗೋಬೇಕು ಅವ್ರ ಕಡೆಯಿಂದ ಕೂಡ ನಾವು ಸಪೋರ್ಟ್ ತಗೊಂಡಿದ್ದೇವೆ. ಅದೇ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ ನಾವು 6 ಜೈಲುಗಳನ್ನು ವಿಸಿಟ್ ಮಾಡಿದ್ದೇವೆ. ಸಮಸ್ತಿಪುರ್ ಜೈಲ್ ಫ್ರಮ್ ಬಿಹಾರ್, ಆರ್ ಹಾಜಿಪುರ್, ಬೇವೂರ್ ಸೆಂಟ್ರಲ್ ಜೈಲ್, ಬಿಹಾರ್ ಬೇವೂರ್ ಸೆಂಟ್ರಲ್ ಜೈಲು. ಅಲ್ಲಿದ್ದ ಒಬ್ಬ ಆರೋಪಿ ಜೊತೆ ಕೂಡ ನಮ್ಮ 2 ಆರೋಪಿಗಳ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಟೆಕ್ನಿಕಲ್ ಡೇಟಾ ನಾವು ಬಿಹಾರ್ ಪೊಲೀಸರ ಮುಂದೆ ಇಟ್ಟಿದ್ದೇವೆ. ಅದೇ ರೀತಿ ವೈಶಾಲಿ ಅಂಡ್ ಕರೀಂನಗರ್ ಜೈಲಲ್ಲಿ ಕೂಡ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಒಬ್ಬ ಆರೋಪಿ ಕಡೆಯಿಂದ 2,83,000 ನಾವು ರಿಕವರಿ ಮಾಡಿದ್ದೇವೆ. ಹಾಗೂ ಈಗ ಮೇನ್ ಆರೋಪಿಗಳು ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಈ ದುಡ್ಡನ್ನ ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪಡೆದು ಫರ್ದರ್ ರಿಕವರಿ ಮಾಡುವ ನಿಟ್ಟಿನಲ್ಲಿದ್ದೇವೆ. ಒಂದು ಬೈಕ್ ಅನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಕೃತ್ಯಕ್ಕೆ ಉಪಯೋಗಿಸಿರುವ ಒಂದು ಬೈಕ್ ಅನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ. ಅದೇ ರೀತಿ ಮುಂಬೈ ಕ್ರೈಮ್ ಬ್ರಾಂಚ್, ಡೆಲ್ಲಿ ಕ್ರೈಮ್ ಬ್ರಾಂಚ್, STF ಬಿಹಾರ್, DIU ವೈಶಾಲಿ, ಸಮಸ್ತಿಪುರ್, ಉತ್ತರ ಪ್ರದೇಶ STF, ತೆಲಂಗಾಣ ಟಾಸ್ಕ್ ಫೋರ್ಸ್, ಕೋಲ್ಕತ್ತಾ ಕ್ರೈಮ್ ಬ್ರಾಂಚ್, ನೇಪಾಲ್ ಕ್ರೈಮ್ ಬ್ರಾಂಚ್ ಅಂಡ್ ಬೊಂಬಿಲಾ ಲೋಕಲ್ ಪೊಲೀಸ್, ಜೈಪುರ್ ಲೋಕಲ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ನಮ್ಮ ಪ್ರಯಾಣ 2,46,140 ಕಿಲೋಮೀಟರ್ಗಳನ್ನು ನಾವು ಪ್ರಯಾಣ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಅಲ್ಲಿ 76 ಸತಿ ಟ್ರೈನ್ ಜರ್ನಿ ಮಾಡಿದ್ದೇವೆ. ಪಾಟ್ನಾ, ಜೈಪುರ್, ಮುಂಬೈ, ಪುಣೆ, ರಾಂಚಿ, ಜಲಂಧರ್, ಕೋಲ್ಕತ್ತಾ, ಡೆಲ್ಲಿ, ಬೆಂಗಳೂರಿಗೆ. 18 4 ವೀಲರ್ಸ್ ಅನ್ನ, 6 2 ವೀಲರ್ಸ್ ಅನ್ನ ಇನ್ವೆಸ್ಟಿಗೇಷನ್ ಗೆ ನಾವು ಬಳಸಿದ್ದೇವೆ. ಸಿಬ್ಬಂದಿ ಒಬ್ಬರು SP, ಅಡಿಷನಲ್ SP, 9 DYSPಗಳು, 35 ಇನ್ಸ್ಪೆಕ್ಟರ್ಗಳು, 60 PSIಗಳು, 110 ಕ್ರೈಮ್ ಸ್ಟಾಫ್ಗಳು, 12 ಟೆಕ್ನಿಕಲ್ ಸ್ಟಾಫ್ಗಳನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೇವೆ. ಓವರ್ ಆಲ್ ಈ 19 ತಿಂಗಳಲ್ಲಿ ಈ ಆಪರೇಷನ್ ನಾವು ಇಷ್ಟು ಜನರನ್ನ ನೇಮಕ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 AK-47, 2 SLR, 9 ಪಿಸ್ಟಲ್ಸ್, 20 ಪಿಸ್ಟಲ್ಸ್, 300 ರೌಂಡ್ಸ್, BP ಜಾಕೆಟ್ಸ್ ಇವೆಲ್ಲ ಕೂಡ ನಾವು ಈ ಕೃತ್ಯಕ್ಕೆ ಬಳಸಿದ್ದೇವೆ. ಈ ಡಿಟೆಕ್ಷನ್ಗೆ ನಾವು ಉಪಯೋಗಿಸಿಕೊಂಡಿದ್ದೇವೆ. ಈ 2 ಆರೋಪಿಗಳು ವೈಶಾಲಿ ಡಿಸ್ಟ್ರಿಕ್ಟ್ ಸೇರಿದವರು. ಒಬ್ಬ ಆರೋಪಿ ಫತೇಪುರ್ ಫುಲ್ವಾಲಿಯಾ ಅನ್ನೋ ಒಂದು ಹಳ್ಳಿಗೆ ಸೇರಿದ್ದವನು, ಇನ್ನೊಬ್ಬ ಆರೋಪಿ ಮಹೇಶರ್ ಅನ್ನುವ ಒಂದು ಹಳ್ಳಿಗೆ ಸೇರಿದ್ದವನು. ಇಬ್ಬರಿಗೂ ಕೂಡ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಅಲೋಕ್ 32 ವರ್ಷದ ಯುವಕನಾಗಿದ್ದಾನೆ. ಅಮರ್ನ 28 ವರ್ಷದ ಯುವಕನಾಗಿದ್ದಾನೆ. ಬಹಳ ಚಿಕ್ಕ ವಯಸ್ಸಿನಿಂದಲೇ ಇವರು ಕ್ರೈಮಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲೋಕ್ ಮೇಲೆ ಸುಮಾರು 9 ಕೇಸಸ್ ಇದೆ. 9 ಕೇಸಸ್ ಅಲ್ಲಿ 3 ಮರ್ಡರ್ ಕೇಸಸ್, ಮಿಕ್ಕಿದ್ದ 6
307 ಅಂಡ್ ಡೆಕಾಯಿಟಿ ಕೇಸಸ್ ವಿತ್ ಆರ್ಮ್ಸ್ ಆಕ್ಟ್. ಈ ಆರೋಪಿಯನ್ನ ಒಂದೇ ಒಂದು ಸತಿ ಬಿಹಾರ್ ಪೊಲೀಸರು 2017 ಹಿಡಿದಿದ್ದಾರೆ ವಿತ್ AK-47. ಸೊ ಹಿ ಇಸ್ ಟ್ರೈಂಗ್ ಟು ಯೂಸ್ AK-47 ಆಲ್ಸೋ. ಅದೇ ರೀತಿ UP ಮೀರ್ಜಾಪುರ್ 2023 ಟೀಮ್ ಎಲ್ಲರೂ ಕ್ಯಾಂಪ್ ಮಾಡಿ ನೆಕ್ಸ್ಟ್ 1 ವೀಕ್ ಅಲ್ಲಿ ಇವರಿಗೆ ಯಾರ್ಯಾರು ತಪ್ಪಿಸಿಕೊಂಡು ಹೋಗಕ್ಕೆ ಸಹಾಯ ಮಾಡಿದ್ದಾರೆ, ಇವರಿಗೆ ಯಾರು ಬೈಕ್ ಒದಗಿಸಿಕೊಟ್ಟಿದ್ದಾರೆ, ಇವರಿಗೆ ಯಾರು ವೆಪನ್ಸ್ ಒದಗಿಸಿಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಈ ಕೇಸಲ್ಲಿ ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ಹಾಗೂ ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ 4 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ ನಿಹಾಲ್ ಅಲಿಯಾಸ್ ಚಮನ್, ಈಗ ಏಟು ಆಗಿರುವ ಅಮ್ಮನ ಸ್ವಂತ ತಮ್ಮ ಆಗಿದ್ದಾರೆ. ಅದೇ ರೀತಿ ಅವರ ತಾಯಿ ಬೇಬಿ ಇವರು ಆರೋಪಿಗಳು ತಪ್ಪಿಸಿಕೊಂಡು ಕೃತ್ಯ ನಡೆದ ನಂತರ ತಪ್ಪಿಸಿಕೊಂಡು ಹೋದ ಮೇಲೆ ಇವರಿಗೆ ಒಂದು ಹೈಡಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ. ಅಂಡ್ ಶಿ ವಾಸ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ. ಇಲ್ಲಿಂದ ತಂದುಕೊಂಡು ಹೋಗಿದ್ದ ದುಡ್ಡ ರಿಸೀವ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಅಣ್ಣ ಪ್ಲಸ್ ಇನ್ನೊಬ್ಬನು ಅದೇ ಊರಿಗೆ ಫತೇಪುರ್ ಫುಲ್ವಾರಿ ಅನ್ನುವ ಒಂದು ಊರಿಗೆ ಸೇರಿದ್ದ ಇನ್ನೊಬ್ಬ ಆರೋಪಿ ರಾಜು ಶರ್ಮಾ. 4 ಜನ ದಸ್ತಗಿರಿ ಮಾಡಿದ್ದೇವೆ. ಮಾಡಿ ನಾವು ನ್ಯಾಯಬಂಧನಕ್ಕೆ ಒಪ್ಪಿಸಿದ್ದೇವೆ. ಅವರು ಕೇವಲ ಪ್ಲಸ್ ಈ ವರ್ಷ 2 ತಿಂಗಳ ಹಿಂದೆ ಮಾತ್ರ ಬೇಲ್ ಪಡೆದಿದ್ದಾರೆ. ಅದನ್ನು ಈಗ ನಾವು ಮಾಧ್ಯಮಗಳಿಗೆ ವ್ಯಕ್ತಪಡಿಸ್ತಾ ಇದ್ದೇವೆ, ರಿವೀಲ್ ಮಾಡ್ತಾ ಇದ್ದೇವೆ. ಕೇಸ್ಗೆ ಅಡೆತಡೆ ಆಗಬಾರ್ದು, ಡಿಟೆಕ್ಷನ್ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಆವಾಗ ಯಾವ ಮಾಧ್ಯಮದವರ ಜೊತೆಗೂ ಈ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸಿ ಸತತವಾಗಿ ಈ 19 ತಿಂಗಳು ಸತತವಾಗಿ ಒಂದಲ್ಲ ಒಂದು ಟೀಮ್ ಅನ್ನು ನಾವು ವೈಶಾಲಿ ಡಿಸ್ಟ್ರಿಕ್ಟ್ ದಲ್ಲೇ ಕ್ಯಾಂಪಿಂಗ್ ಮಾಡಿಸಿ, ಪಾಟ್ನಾದಲ್ಲಿ ಕ್ಯಾಂಪಿಂಗ್ ಮಾಡಿಸಿ ಬಿಹಾರ್ ಪೊಲೀಸರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಆರೋಪಿಗಳನ್ನು ಪತ್ತೆ ಮಾಡುವ ಕುರಿತು ಬಹಳಷ್ಟು ಶ್ರಮಿಸಿದ್ದೇವೆ. ನಮ್ಮ ಇನ್ವೆಸ್ಟಿಗೇಷನ್ ಆರೋಪಿಗಳನ್ನು ಪತ್ತೆ ಮಾಡೋಕ್ಕೆ ಸಣ್ಣ ಸುಳುವು ಎಲ್ಲರೂ ಕೂಡ ಸಂಗ್ರಹಿಸಿ ಒಟ್ಟಿನಲ್ಲಿ 17 ರಾಜ್ಯಗಳು 17 ಸ್ಟೇಟ್ಸ್ ಅಂಡ್ 56 ಸಿಟೀಸ್ ನಾವು ವಿಸಿಟ್ ಮಾಡಿದ್ದೇವೆ ನಮ್ಮ ತಂಡಗಳು. ಅದರಲ್ಲಿ ಡೆಲ್ಲಿ, ಪಂಜಾಬ್ ಜಲಂಧರ್, ರಾಜಸ್ಥಾನ್ ಜೈಪುರ್, ಮಹಾರಾಷ್ಟ್ರ ಮುಂಬೈ ಅಂಡ್ ಪುಣೆ, ಉತ್ತರ ಪ್ರದೇಶ್ ಮಿರ್ಜಾಪುರ್ ಅಂಡ್ ನೋಯ್ಡಾ, ಮಧ್ಯಪ್ರದೇಶ್ ಉಜ್ಜೈನ್, ಜಾರ್ಖಂಡ್ ರಾಂಚಿ ಅಂಡ್ ದೇವಗಢ್, ಅರುಣಾಚಲ್ ಪ್ರದೇಶ್ ಬೊಂಡಿಲಾ, ದಿರಾಂಗ್ ಅಂಡ್ ತವಾಂಗ್, ಛತ್ತೀಸ್ಗಢ ರಾಯ್ಪುರ್, ವೆಸ್ಟ್ ಬೆಂಗಾಲ್ ಕೋಲ್ಕತಾ, ಹೌರಾ ಅಂಡ್ ದುರ್ಗಾಪುರ್, ಒಡಿಶಾ ಭುವನೇಶ್ವರ್, ತೆಲಂಗಾಣ ಹೈದರಾಬಾದ್, ಅಫ್ಜಲ್ಗಂಜ್, ವರಂಗಲ್ ಅಂಡ್ ಆಂಧ್ರ ಪ್ರದೇಶ್ ತಿರುಪತಿ, ಕರ್ನಾಟಕ ಬೆಂಗಳೂರು, ರಾಯಚೂರು, ಗುಲ್ಬರ್ಗಾ, ಬಿಜಾಪುರ್ ಅಂಡ್ ಬಳ್ಳಾರಿ, बिहार पाटना, वैशाली, समस्तीपुर, मुजफ्फरपुर, हाजीपुर, महुआ, ताजपुर, बेगूसराय, दरभंगा, जंदाहा, भगवानपुर, सीतामढ़ी, छपरा, बोधगया, औरंगाबाद, दामोदरपुर, आरा, सराई, फतेहपुर, फुलवारिया ಈ ರೀತಿ ಎಲ್ಲ ಲೊಕೇಶನ್ಗಳಿಗೆ ವಿಸಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೊನೆಗೂ ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ನಾವು 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ.